ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಚಿಕನ್ ಚಾಪ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಇದು ಗ್ರೀನ್ ಚಿಕನ್ ಚಾಪ್ಸ್ ಅಂತಲೂ ಹೇಳ್ಬೋದು. ಸೊ ಇದಕ್ಕೆ ನಾನಿಲ್ಲಿ ಮಾಡಲಿಕ್ಕೆ ನಿಮಗೆ ನೋಡಿ, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಸೋಂಪು ಕಾಳು, ಗೋಡಂಬಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಹಾಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ತಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ನಾಟಿ ಕೊತ್ತಂಬರಿ ಸೊಪ್ಪು ಹಾಗೆ ನಾಟಿ ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ. ಸೊ ಇದಿಷ್ಟು ನಮಗೆ ಮಾಡಲಿಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಚಿಕನ್ ಚಾಪ್ಸ್ನ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕೋದ್ರಿಂದ. ಇದೊಂದು ರೀತಿ ಡಿಫ್ರೆಂಟ್ ಆಗಿರೋವಂಥ ಚಾಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಗಸಗಸೆನ ತಗೋಬೇಕಾಗುತ್ತೆ ನೀವು. ಯಾಕೆಂದರೆ ಇದ್ರಲ್ಲಿ ನಾವು ಯಾವುದೇ ರೀತಿ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ತಾಯಿಲ್ಲ. ಸೊ ಅಂಗಡಿ ಖಾರದ ಪುಡಿ, ಧನಿಯಾ ಪುಡಿ ಹಾಗಾಗಿ. ಸೊ ಇಲ್ಲೊಂದು ಕಡೆ ಬೌಲ್ಗೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇದೆಲ್ಲ ಐಟಮ್ನು ಕೂಡ ಹಾಕ್ಕೊಂಡು 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡೋದ್ರಿಂದ ಚಿಕನ್ ಚಾಪ್ಸ್ ತುಂಬಾ ರುಚಿ ಕೊಡುತ್ತೆ. ಸೊ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ನಾನು ಆವಾಗಲೇ ಎತ್ತಿಟ್ಕೊಂಡಿದ್ದಂಥ ಎಲ್ಲ ಚಕ್ಕೆ ಆಗ್ಬೋದು, ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಮತ್ತು ಪುದೀನ ಬಿಟ್ಟು ಮಿಕ್ಕಿದೆಲ್ಲ ಐಟಮ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಎಲ್ಲ ಹಾಕೋತಾ ಇದ್ದೀನಿ, ಗೋಡಂಬಿ ಎಲ್ಲ ಹಾಕೋತಾ ಇದ್ದೀನಿ. ಸೊ ಇದನ್ನು ನಿಧಾನವಾಗಿ ಉರಿನ ಕೊಟ್ಕೊಂಡು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಈ ಪ್ರೊಸೀಜರ್ನಲ್ಲಿ ಮಾಡೋದ್ರಿಂದ ಚಿಕನ್ ಚಾಪ್ಸ್ ಬಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಇದನ್ನು ಡ್ರೈ ಆಗಿ ಕೂಡ ಮಾಡ್ಕೋಬೋದು. ಇದಕ್ಕೆ ಆ್ಯಕ್ಚುಲಿ ನೀರನ್ನ ಆ್ಯಡ್ ಮಾಡಬಾರ್ದು. ಸೊ ಈಗ ಫಂಕ್ಷನ್ಗಳಲ್ಲೆಲ್ಲ ಇವಾಗ ಬೀಗ್ರೂಟ ಮತ್ತು ಈ ಥರ ಫಂಕ್ಷನ್ ಮಾಡ್ತಾರಲ್ವ, ಅವರು ನಾರ್ಮಲಾಗಿ ನೀರನ್ನ ಆ್ಯಡ್ ಮಾಡಲ್ಲ. ಸೊ ಇದು ಒಂಥರ ತೆಳುಗೂ ಇರಲ್ಲ ಅಲ್ವಾ. ಇಲ್ಲಿ ಕೊನೆಯಲ್ಲಿ ಗಸಗಸೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪನ. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಸೊ ಈ ಬೀಗ್ರೂಟದಲ್ಲಿ ಈ ನಾನ್ ವೆಜ್ ಫಂಕ್ಷನ್ಗಳಲ್ಲೆಲ್ಲ ಇದಕ್ಕೆ ನೀರನ್ನ ಹಾಕಲ್ಲ. ಸೊ ಇದು ಏನು ಮಸಾಲೆ ಎಲ್ಲ ರುಬ್ಬಿರ್ತೀವಲ್ವ, ಸೊ ಅದರಲ್ಲೇ ಅದನ್ನು ಬಾಯ್ಲ್ ಮಾಡ್ಕೊಳ್ಳೋ ಅಂಥದ್ದು. ಇದನ್ನು ಓಪನ್ ಆಗಿ ಬೇಯಿಸ್ಕೊಂಡ್ರೆ ಕುಕ್ಕರ್ಗೆ ಹಾಕೋದ್ಕಿಂತ ತುಂಬಾ ರುಚಿ ಕೊಡುತ್ತೆ. ಸೊ ಓಪನ್ ಆಗಿ ಬೇಯಿಸ್ಕೊಬೇಕು ಈ ಚಿಕನ್ನು, ಪ್ಲಸ್ಸು ನೀರನ್ನ ಹಾಕಬಾರ್ದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನೊಂದು ತಟ್ಟೆಗೆ ಇದನ್ನು ತಣ್ಣಗಾಗೋಕ್ಕೆ ಆರಕ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಅವತ್ತು ಅನ್ನಕ್ಕೆ ಇದೇ ಬೇಕಾಗಿತ್ತು, ಗ್ರೇವಿ. ಹಾಗಾಗಿ ನೀವು ಖಂಡಿತ ನೀರನ್ನ ಹಾಕ್ತೇನೆ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇದು ಫಂಕ್ಷನ್ಗಳಲ್ಲೆಲ್ಲ ಈ ರೀತಿಯಾಗಿ ಮಾಡ್ತಾರೆ. ಸೊ ಅದಕ್ಕೆ ತಕ್ಕಂತೆ ಸಾಮಗ್ರಿಗಳನ್ನು ಸ್ವಲ್ಪ ಹೆಚ್ಚಾಗಿ ತಗೊಂಡು ಹಾಕಬೇಕಷ್ಟೆ. ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು, ಬಟ್ ಇದು ಸ್ವಲ್ಪ ಖಾರ ಜಾಸ್ತಿ ಇದರಿಂದ ನಾನು ಕಡಿಮೆನ ಹಾಕ್ಕೊಂಡಿದ್ದೆ ಅಷ್ಟೇ. ಸೊ ಇಲ್ಲಿ ನಾವು ಕೇವಲ 3 ಜನಕ್ಕೆ ಮಾಡ್ಕೋತಾ ಇದ್ರಿಂದ ಇಷ್ಟು ನಾನು ಐಟಮ್ಸ್ನ ತೊಗೊಂಡಿದ್ದೀನಿ. ನೀವು ಅದಕ್ಕೆ ಅನುಗುಣವಾಗಿ ತಗೊಳ್ಳಿ, ಎಷ್ಟು ಜನ ಇರ್ತೀರಾ ಅಷ್ಟು ಜನಕ್ಕೆ. ಸೊ ಇದನ್ನು ಹಸಿಮೆಣಸಿಗೆ ಕೊತ್ತಂಬರಿ ಹಾಕ್ಕೊಂಡೆ. ಇದು ಇವಾಗ ತಣ್ಣಗಾಗಿದೆ. ಇವಾಗ ರುಬ್ಕೊಂಬರೋಣ. ಇದನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ವಾಟರ್ ಆ್ಯಡ್ ಮಾಡಲಿಲ್ಲ ಅಂದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ಬಟ್ ನಮಗೆ ಆ ಟೈಮಲ್ಲಿ 2-3 ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಿಲ್ಲ. ಸೊ ಟೈಮ್ ತುಂಬ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂದ್ಕೊಂಡು ಸೇರಿಸ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದು. ಸೊ ಈ ರೀತಿಯಾಗಿ ರುಬ್ಬಿದ್ದೀನಿ. ಇವಾಗ ಇಲ್ಲಿ ನಾನು ಈ ರೀತಿಯಾಗಿ ರುಬ್ಬಿಟ್ಕೊಂಡು ಈ ಚಾಪ್ಸ್ನ ಮಾಡಲಿಕ್ಕೆ ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆನ ಸೇರಿಸ್ಕೊತೀನಿ. ಇವಾಗ ಇಲ್ಲಿ ಒಂದು ಕುಕ್ಕರ್ಗೆ ಕಾಯ್ದ ನಂತರ ತುಪ್ಪ ಸೇರಿಸಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಒಂದು ಹಾಫ್ ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡೆ. ಆನಿಯನ್ನ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ, ಒಂದು 1/2 ಟೀ ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ 2 ಇದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವಿವಾಗ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಪುದೀನ ಸೊಪ್ಪು ಫ್ಲೇವರ್ ಇರುತ್ತೆ. ಪುದೀನ ಸೊಪ್ಪೆಲ್ಲ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಸೊ ಇವಾಗ ಚಿಕನ್ ಸೇರಿಸ್ಕೊಂಬಿಡೋಣ ಇಲ್ಲಿನೇ. ಯಾಕೆಂದರೆ ಮಸಾಲೆನ ಆವಾಗಲೇ ಎಣ್ಣೆನಲ್ಲಿ ಹುರಿದಿಟ್ಕೊಂಡಿದ್ದೀವಲ್ಲ, ಸೊ ಮಸಾಲೆನ ಫಸ್ಟ್ ಹುರಿಬೇಕು ಅಂತ ಏನಿಲ್ಲ. ಸೊ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿನೂ ಹಾಗೆ ಸೇರಿಸ್ಕೊಂಡು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅದೇ ಒಗ್ಗರಣೆನಲ್ಲಿ.
ಸೊ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಇದನ್ನು ಓಪನ್ನಾಗಿ ಕೂಡ ಬೇಯಿಸ್ಕೋಬೋದು, ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ಸೊ ಇವಾಗ 2 ನಿಮಿಷ ಆಯಿತು. ಸೊ ರುಬ್ಬಿಟ್ಟಿದ್ದಂಥ ಖಾರ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಮತ್ತು ಜಾರ್ ತೊಳೆದ್ಬಿಟ್ಟು ಆ ನೀರು ಮಾತ್ರ ಹಾಕ್ಕೊಂಡ್ರೆ ಅಷ್ಟಕ್ಕೇ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇದು ಗ್ರೀನಾಗೇ ಕಾಣುತ್ತೆ. ಸೊ ನಾನಲ್ಲಿ ಸ್ವಲ್ಪ ಖಾರ ಇದ್ದಿದ್ದರಿಂದ ನಿಮ್ಗೆ ಆವಾಗಲೇ ಹೇಳಿದೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ಅದೇ ಜಾರ್ಗೆ ಹಾಕ್ಕೊಂಡು. ಸೊ ಇದನ್ನ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊತೀನಿ. ಹಾಗೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 2 ವಿಷಲ್ ತಗೊಳ್ಳೋಣ. ಅದಷ್ಟೇ ಫೈನಲ್ ಆಗಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿದ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಿಲ್ಲ, ಮಿಸ್ ಆಗಿದೆ. ಸೊ ಇದು 2 ವಿಷಲ್ ಆಯಿತು. ಇವಾಗ ನೋಡೋಣ. ನೋಡಿ ಈ ರೀತಿಯಾಗಿ ಬಂದಿರುತ್ತೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಸಾಧ್ಯ ಆದರೆ ನೀರನ್ನ ಆ್ಯಡ್ ಮಾಡ್ಕೊಳ್ದೇ ಇರೋದಕ್ಕೆ ಟ್ರೈ ಮಾಡಿ. ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಕನ್ಸಿಸ್ಟೆನ್ಸಿ. ಸೊ ಇವಾಗ ನಾವು ಇದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಗ್ಯಾಸ್ನ ಹಚ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಬಿಡೋಣ. ಇದಕ್ಕೆ ಅರ್ಧ ನಿಂಬೆ ರಸ ಹಿಂಡ್ಕೊಳ್ಳೋಣ. ನಿಂಬೆ ರಸ ಹಿಂಡಿ ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಬಿಸಿ ಬಿಸಿ ಮುದ್ದೆ, ಬಿಸಿ ಅನ್ನ, ಚಪಾತಿ, ದೋಸೆ, ಇಡ್ಲಿ ಪ್ರತಿಯೊಂದಕ್ಕೂ ಕೂಡ ಈ ಒಂದು ಚಿಕನ್ ಚಾಪ್ಸ್ ಹೊಂದ್ಕೊಳ್ಳುತ್ತೆ. ನಾನಿಲ್ಲಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಬಂದಿತ್ತು. ಇಲ್ಲಿ ನಾವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಹಾಗೆಯೇ ಇದನ್ನೆಲ್ಲ ಹುರ್ಕೊಂಡು ಆಯಿಲ್ನಲ್ಲಿ ಖಾರನ ರುಬ್ಕೊಂಡು ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಇದು. ಸೊ ಫೈನಲ್ ಆಗಿ ಈರುಳ್ಳಿ ಒಂದು ನಿಂಬೆಹಣ್ಣು ಇಟ್ಟು ಕೊಟ್ಟರೆ ಚಿಕನ್ ಚಾಪ್ಸು ರೆಡಿಯಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.